ಐಕಾನ್ ಸಿಟಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ಜರುಗಿತು. ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ 90ನೇ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಮತ್ತು 11ನೇ ಶ್ರೀ ವಾಸವಿ ಬ್ರಹ್ಮೋತ್ಸವವನ್ನು ಭಕ್ತರು ಕಣ್ತುಂಬಿಕೊಂಡು ಪುನೀತರಾದರು. ಡಿಸೆಂಬರ್ 10ರಿಂದ 20ರವರೆಗೆ ಅತಿರುದ್ರ ಮಹಾಭಿಷೇಕ, 25ರಂದು ಶ್ರೀ ವಾಸವಿ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ರಂಗನಾಥ್ ಭಾರದ್ವಾಜ್, HR ರಂಗನಾಥ್, ಅಜಿತ್ ಹನುಮಕ್ಕನವರ್ ಸೇರಿದಂತೆ ಇತರೆ ಗಣ್ಯರು ಭಾಗವಹಿಸಿದ್ರು. ಪೂಜಾ ಕೈಂಕರ್ಯದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ತ್ರೈಲೋಕ್ಯ ಮಾತೆ ಶ್ರೀವಾಸವಿ ಇಲ್ಲಿ ವೈಕುಂಠ, ಕೈಲಾಸ ಮತ್ತು ಬ್ರಹ್ಮಲೋಕನ ಸಾಕ್ಷಾತ್ ದರ್ಶನ ಪಟ್ಟು ಜಗನ್ಮಾತೆಯ ದರ್ಶನ ಮಾಡ್ತಾರೆ. ಉದ್ದೇಶ ಮೂಲ ಉದ್ದೇಶ ಎಲ್ಲ ಜನತೆ ಅಬಾಲ ವೃದ್ಧರಾಗಿ ಎಲ್ಲರೂ ಕೂಡ ದೇವಾಲಯದಲ್ಲಿ ಬರುವಂತ ಪದ್ಧತಿ ಆಗಿಬಿಟ್ಟು ಧರ್ಮ ಮತ್ತು ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕಂತ ಉದ್ದೇಶ ಕಾರ್ಯಕ್ರಮ. ಇವತ್ತು ನಾವು ನಿಂತಿರುವಂತ ಜಾಗದ ವೈಕುಂಠ ಸ್ವಲ್ಪ ಮುಂದೆ ಬಂದಾಗ ಕೈಲಾಸ ಇದೆ. ಕೈಲಾಸದಿಂದ ಬಂದು ಬ್ರಹ್ಮಲೋಕಕ್ಕೆ ಅಂತಂದ್ರೆ ಆ ಜಗನ್ಮಾತೆಯ ಪೂಜೆ ದರ್ಶನ ಆಗ್ತದೆ. 20ನೇ ತಾರೀಕಿಂದ 25ನೇ ತಾರೀಕುವರೆಗೂ ಬೆಳಿಗ್ಗೆ 9ರಿಂದ 9 ಈ ದೇವಾಲಯ ಕೇವಲ ಆಧ್ಯಾತ್ಮಿಕ ಚಟುವಟಿಕೆಗೆ ಮಾತ್ರ ಸೀಮಿತವಾಗಿದೆ. ಇದು ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆಗಳನ್ನು ಸಹ ವ್ಯತ್ಯಾಸ ಹೊಂದಿದೆ. ನಾವು ಧಾರ್ಮಿಕವಾಗಿ ಕೇವಲ 25 ಭಾಗ ಕೆಲಸ ಮಾಡಿದ್ರೆ 75 ಭಾಗ ಸಾಮಾಜಿಕವಾಗಿ ಕೆಲಸ ಮಾಡ್ತೇವೆ. ಉದ್ದೇಶ ಇಷ್ಟೇ, ದೇವಾಲಯ ಈ ಸೇವಾಲಯ ಅನ್ನೋ ತತ್ವದಲ್ಲಿ ನಮ್ಮ ದೇವಾಲಯ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದೆ. ಉದಾಹರಣೆಗಳಾದ್ರೆ ನಮ್ಮ ದೇವಾಲಯದ ವಾಸವಿ ಹೆಲ್ತ್ ಕೇರ್ ಮೂಲಕ 1,17,000 ಡಯಾಲಿಸಿಸ್ ಮಾಡಿದ್ರು. ಮಂಜುಂಡ ಅಂತ ಯೋಜನೆ ಮೂಲಕ ಪ್ರತಿನಿತ್ಯ ಕಳೆದ 17 ವರ್ಷಗಳಿಂದ ಮಧ್ಯಾಹ್ನ ಹಾಗೂ ರಾತ್ರಿ ಊಟವನ್ನು ಹಿರಿಯ ನಾಗರಿಕರಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ಕಳಿಸುವಂತಹ ವ್ಯವಸ್ಥೆ. ಈ ರೀತಿಯ ಹತ್ತಾರು ಕಾರ್ಯಕ್ರಮ ಈ ದೇವಾಲಯ